ನಮಸ್ತೆ. ದೇಹದ ಆರೋಗ್ಯಕ್ಕೆ ನೀರು ಕುಡಿಯುವುದು ಬಹಳ ಮುಖ್ಯವಾಗುತ್ತೆ. ಈ ದಿನಗಳಲ್ಲಿ ಸಾಕಷ್ಟು ನೀರು ಕುಡಿಯುವುದು ಒಳ್ಳೆಯದು. ಕಡಿಮೆ ನೀರು ಕುಡಿದ್ರೆ ಅಷ್ಟೇ ಅಲ್ಲ, ಅತಿ ಹೆಚ್ಚು ನೀರು ಕುಡಿಯುವುದು ಕೂಡ ಸಮಸ್ಯೆ ಆಗಬಹುದು. ಅತಿಯಾದ ನಿರ್ಜಲೀಕರಣವು ಆರೋಗ್ಯ ಸಮಸ್ಯೆಯಾಗಿದೆ. ಅದನ್ನು ನಿರ್ಲಕ್ಷ್ಯ ಮಾಡೋದು ದೇಹಕ್ಕೆ ದೊಡ್ಡ ಸಮಸ್ಯೆಯಾಗಬಹುದು. ಮೂತ್ರಪಿಂಡಗಳ ಕೆಲಸವೇನೆಂದ್ರೆ ಕೇವಲ ಫಿಲ್ಟರ್ ಮಾಡೋದು ಮಾತ್ರ ಅಲ್ಲ, ಸಮತೋಲನ ಮಾಡೋದು ಕೂಡ. ಅವು ನಿಯಂತ್ರಕಗಳಂತೆ ಕಾರ್ಯವನ್ನ ಮಾಡಬೇಕು. ಅವು ನಮ್ಮ ದೇಹದಲ್ಲಿನ ನೀರು, ಲವಣಗಳು ಮತ್ತು ಖನಿಜಗಳನ್ನ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ. ನೀವು ಹೆಚ್ಚು ನೀರು ಕುಡಿದ್ರೆ ರಕ್ತದಲ್ಲಿನ ಸೋಡಿಯಂ ದುರ್ಬಲಗೊಳ್ಳುತ್ತೆ. ಇದನ್ನ ಹೈಪೋನೈಟ್ರಿಮಿಯಾ ಎಂದು ಕರೆಯಲಾಗುತ್ತೆ. ಸೋಡಿಯಂ ಮಟ್ಟವು ತುಂಬಾ ಕಡಿಮೆ ಇದ್ರೆ ಮೂತ್ರಪಿಂಡಗಳು ಹೆಚ್ಚು ಸಮಯ ಕೆಲಸ ಮಾಡಲು ಒತ್ತಾಯಿಸಲ್ಪಡುತ್ತೆ. ಹೆಚ್ಚು ನೀರು ಕುಡಿಯುವುದು ಕೂಡ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ನಮಸ್ತೆ. ದೇಹದ ಆರೋಗ್ಯಕ್ಕೆ ನೀರು ಕುಡಿಯುವುದು ಬಹಳ ಮುಖ್ಯವಾಗುತ್ತೆ. ಈ ದಿನಗಳಲ್ಲಿ ಸಾಕಷ್ಟು ನೀರು ಕುಡಿಯುವುದು ಒಳ್ಳೆಯದು. ಕಡಿಮೆ ನೀರು ಕುಡಿದ್ರೆ ಅಷ್ಟೇ ಅಲ್ಲ, ಅತಿ ಹೆಚ್ಚು ನೀರು ಕುಡಿಯುವುದು ಕೂಡ ಸಮಸ್ಯೆ ಆಗಬಹುದು. ಅತಿಯಾದ ನಿರ್ಜಲೀಕರಣವು ಆರೋಗ್ಯ ಸಮಸ್ಯೆಯಾಗಿದೆ. ಅದನ್ನು ನಿರ್ಲಕ್ಷ್ಯ ಮಾಡೋದು ದೇಹಕ್ಕೆ ದೊಡ್ಡ ಸಮಸ್ಯೆಯಾಗಬಹುದು. ಮೂತ್ರಪಿಂಡಗಳ ಕೆಲಸವೇನೆಂದ್ರೆ ಕೇವಲ ಫಿಲ್ಟರ್ ಮಾಡೋದು ಮಾತ್ರ ಅಲ್ಲ, ಸಮತೋಲನ ಮಾಡೋದು ಕೂಡ. ಅವು ನಿಯಂತ್ರಕಗಳಂತೆ ಕಾರ್ಯವನ್ನ ಮಾಡಬೇಕು. ಅವು ನಮ್ಮ ದೇಹದಲ್ಲಿನ ನೀರು, ಲವಣಗಳು ಮತ್ತು ಖನಿಜಗಳನ್ನ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ. ನೀವು ಹೆಚ್ಚು ನೀರು ಕುಡಿದ್ರೆ ರಕ್ತದಲ್ಲಿನ ಸೋಡಿಯಂ ದುರ್ಬಲಗೊಳ್ಳುತ್ತೆ. ಇದನ್ನ ಹೈಪೋನೈಟ್ರಿಮಿಯಾ ಎಂದು ಕರೆಯಲಾಗುತ್ತೆ. ಸೋಡಿಯಂ ಮಟ್ಟವು ತುಂಬಾ ಕಡಿಮೆ ಇದ್ರೆ ಮೂತ್ರಪಿಂಡಗಳು ಹೆಚ್ಚು ಸಮಯ ಕೆಲಸ ಮಾಡಲು ಒತ್ತಾಯಿಸಲ್ಪಡುತ್ತೆ. ಹೆಚ್ಚು ನೀರು ಕುಡಿಯುವುದು ಕೂಡ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ.